ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಲ್ಲಿ ಈ ಒಂದು ವಾರದಿಂದ ನಡೀತಿರ್ತಕ್ಕಂಥ ಒಂದು ವಿದ್ಯಮಾನದ ಬಗ್ಗೆ ಒಂದಷ್ಟು ಸಮಾಲೋಚನೆ ಮಾಡೋಣ ಅಂತೇಳಿ ನಾವೆಲ್ಲ ಅನ್ಕೊಂಡಾಗ ಈ ಒಂದು ಸಮಾಲೋಚನೆಗೆ ಮಾತಾಡೋದಕ್ಕೆ ನಮ್ಮ ಮೀಡಿಯಂ ಇರ್ತಾರೋ ಪ್ರೆಸ್ನವರು ನಮ್ಮ ಅಪ್ಪಾಜಿ ಗೌಡರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತನ ಕೋರೋಣ. ಅದೇ ರೀತಿ ನಮ್ಮ SC ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಮ್ಮ ಜಯಪ್ಪಣ್ಣವರು, ಅಡ್ವೊಕೇಟ್ ಜಯಪ್ಪಣ್ಣವರು ಇದ್ದಾರೆ. ಅವ್ರಿಗೂ ಈ ಒಂದು ಸಭೆಗೆ ಸ್ವಾಗತ ಕೋರೋಣ. ಅದೇ ರೀತಿ ನಮ್ಮ ಶ್ರೀನಿವಾಸ ಬಾಬಣ್ಣವರು, ನಮ್ಮ ಲಕ್ಷ್ಮೀಪತಿ ಅಣ್ಣವರು, ನಮ್ಮ ನಾಗರಾಜ್ ಅಣ್ಣವರು ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲರಿಗೂ ನಾವು ಸ್ವಾಗತವನ್ನು ಕೋರಿ ಈ ಮೀಡಿಯಾದವರು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅಪ್ಪಾಜಿ ಅಣ್ಣ, ಏನಿಲ್ಲ, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ನೀವು ಮೀಡಿಯಾದವ್ರು, ನೀವು ಪ್ರೆಸ್ನವ್ರು ಆಗಿರೋದ್ರಿಂದ, ಮತ್ತೆ ನಮ್ಮ ಜಯಪ್ಪಣ್ಣವರು ಅಡ್ವೊಕೇಟ್ ಜೊತೆಗೆ ಸಮಾಜ ಸೇವೆ ಮುಖಾಂತರ ಒಂದಷ್ಟು ತಾಲೂಕಲ್ಲಿ ಧ್ವನಿ ಎತ್ತುವಂತ ಕೆಲಸನ ನಮ್ಮ ಜಯಪ್ಪಣ್ಣವ್ರು ಕೂಡ ಮಾಡ್ತಿರೋದ್ರಿಂದ ಇವತ್ತು ನಮ್ಮ ತಾಲೂಕಲ್ಲಿ, ನಮ್ಮ ತಾಲೂಕ್ ಕಚೇರಿ ಮುಂದೆ ಮುದಗಿರಿ ಗ್ರಾಮ ಪಂಚಾಯತಿ ಅವರು ಧರಣಿನ ಮಾಡ್ತಿರೋದು, ಪ್ರತಿಭಟನೆ ಮಾಡ್ತಿರೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಇದ್ರ ಬಗ್ಗೆ ನಾವು ಒಂದೆರಡು ಮಾತು ಮಾತಾಡೋಣ ಅನ್ನೋದು. ಅಂದ್ರೆ ಕಾನೂನಾತ್ಮಕವಾಗಿ ಏನ್ ನಡೀತಾ ಇದೆ, ಕಾನೂನಾತ್ಮಕವಾಗಿ ಅವರು ಪ್ರತಿಭಟನೆ ಮಾಡ್ತಿದಾರ, ಇಲ್ಲ ಅವ್ರಿಗೆ ಇಷ್ಟ ಬಂದಂತೆ ಪ್ರತಿಭಟನೆ ಮಾಡ್ತಿದಾರ, ಇದ್ರ ಬಗ್ಗೆ ಒಂದಷ್ಟು ಸಮಾಲೋಚನೆ ಮಾಡೋಣ ಅನ್ನೋದು. ಈ ಒಂದು ಸಮಾಲೋಚನೆಯಲ್ಲಿ ಆ ಒಂದು ಮುದಗಿರಿ ಪಂಚಾಯತಿಗೆ ಪಟ್ಟಿರ್ತಕ್ಕಂಥದ್ದು ಟೋಟಲ್ ಒಂದು 22-23 ಹಳ್ಳಿಯೆಲ್ಲ ಸಂಬಂಧ ಪಡುತ್ತೆ. 22-23 ಹಳ್ಳಿಯವರಿಗೆ ಹಿಂದೆ ಇರುವಂತ ಕಾಳಜಿ ಬರೀ ಮುದಗಿರಿ ಅವ್ರಿಗೆ ಮಾತ್ರ ಯಾಕೆ ಬೇಕಿತ್ತು ಪಂಚಾಯತಿ ಅನ್ನೋದ್ರ ಬಗ್ಗೆ ನೀವೊಂದಷ್ಟು ವಿಷಯ ಹೇಳಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಜಯಪ್ಪಣ್ಣವರು, ಈಗ ನೀವು ಪ್ರಸ್ತಾಪ ಮಾಡ್ದಂಗೆ ತಾಲೂಕ್ ಪಂಚಾಯತಿ ಮುಂದುಗಡೆ ಈಗಾಗಲೇ ಏನ್ ನಡೀತಾ ಇದೆ ಧರಣಿ, ದಳ ಸಂಘಟನೆಗಳು ಅಥವಾ ಸಂಯೋಜಕ ಸಮಿತಿ ಏನು ಅವ್ರ ನಿಜವಾದಂತ ಒಂದು ಬೇಡಿಕೆ, ಅದು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಮುಳಬಾಗಿಲು ತಾಲೂಕಲ್ಲಿ 30 ಪಂಚಾಯತಿಗಳಿದ್ದಾವೆ. ಅದರಲ್ಲಿ ಮುದಗಿರಿ ಪಂಚಾಯತಿ ಕೂಡ ಒಂದು. ಈಗಾಗಲೇ ಅದು ಅನುಷ್ಠಾನದಲ್ಲಿ ಇದ್ದಂಥದ್ದು. ಅಲ್ಲೇ ಮೊಟ್ಟಮೊದಲಾಗಿ ಮಂಡಲ ಪಂಚಾಯತಿ ಇದ್ದಾಗ ಪಂಚಾಯತಿಗಳ ಒಂದು ನಿರ್ಮಾಣಕ್ಕಾಗಿ ತಾಲೂಕಲ್ಲಿ 30 ಪಂಚಾಯತಿಗಳಾದಾಗ ಮುದಗಿರಿ ಪಂಚಾಯತಿ ಬಂತು. ಅಲ್ಲಿ ಪಂಚಾಯತಿ ಪ್ರಾರಂಭ ಆಗಿದ್ದು, ಕಾರ್ಯಕಲಾಪಗಳು ನಡೆಸಿದ್ದು ನಮ್ಗೆ ಜ್ಞಾಪಕ ಇದೆ. ಆ ನಂತರ ಅದು ಗಡ್ಡೂರಿಗೆ, ಅಂದ್ರೆ ನಂಗ್ಲಿಗಡ್ಡೂರು, ಅಲ್ಲಿಗೆ ಅದು ಸ್ಥಳಾಂತರವಾಗಿದ್ದು, ಅದು ನಮ್ಗೆ ಆ ಬೆಳವಣಿಗೆ ಗೊತ್ತಾಗಿಲ್ಲ. ಯಾವ ಇಸ್ರೇಲ್ ಆಗಿದೆ ಅನ್ನೋದ್ರ ಅದೆಲ್ಲ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಟೋಟಲ್ ಆಗಿ ಮುದಗಿರಿ ಪಂಚಾಯತಿ ಇದ್ದದ್ದು ಅದು ಅನುಷ್ಠಾನ ಮತ್ತು ಅದು ಸರ್ಕಾರದ ಒಂದು ಜೀವ ಪ್ರಕಾರ, ಸರ್ಕಾರ ಸುತ್ತೋಲೆಗಳ ಪ್ರಕಾರ ಒಂದು ಕಾನೂನಾತ್ಮಕ ಒಂದು ವ್ಯವಸ್ಥೆ ಅಲ್ಲಿ ಪಂಚಾಯತಿ ಇದ್ದದ್ದು ನಿಜ. ಆದರೆ ಗಡ್ಡೂರಿಗೆ ಅದು ಸ್ಥಳಾಂತರ ಆಗಿದ್ದು ಮತ್ತು ಯಾವ ಕಾರಣಕ್ಕಾಯಿತು ಮತ್ತು ಮುದಗಿರಿಯಲ್ಲಿರ್ತಕ್ಕಂಥ ಅನಾನುಕೂಲಗಳೇನು, ಗಡ್ಡೂರಲ್ಲಿರ್ತಕ್ಕಂಥ ಅನುಕೂಲಗಳೇನು, ಇವೆಲ್ಲ ಕೂಡ ನಮ್ಗೆ ಏನೋ ಅಷ್ಟೊಂದಷ್ಟು ಗೊತ್ತಾಗಲಿಲ್ಲ. ಆದರೆ ಇದನ್ನ ಪಂಚಾಯತಿ ಸ್ಥಳಾಂತರ ಆಗೋ ಕಾಲಕ್ಕೆ ಅದನ್ನ ವಿರೋಧಿಸಿದವರು ಯಾರು, ಅಥವಾ ಬೇಕಾಗಿಲ್ಲ ಸ್ಥಳಾಂತರ ಅಲ್ಲೇ ಮುಂದುವರಿಬೇಕು ಅನ್ನೋರು ಯಾರು, ಅದೇನಾಯ್ತು ಆಮೇಲೆ ಆ ಪ್ರೋಸೆಸ್ಗಳೆಲ್ಲ ಕೂಡ ನಮ್ಗೆ ಎಷ್ಟೊಂದು ಅರಿವಿರಲಿಲ್ಲ. ಆದ್ರೆ ಇತ್ತೀಚೆಗೆ ತಾಲೂಕ್ ಪಂಚಾಯತಿ ಮುಂದುಗಡೆ ಮುದಗಿರಿಯಲ್ಲಿ ಪಂಚಾಯತಿ ಇಲ್ಲ, ಅದು ಬೇರೆ ಕಡೆ ಇದೆ. ಮುದಗಿರಿ ಪಂಚಾಯತಿ ಅಂತ ಹೆಸರು ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿ, ನಮ್ಮೂರಲ್ಲಿದ್ದಂತ ಗ್ರಾಮ ಪಂಚಾಯತಿನ ಅಲ್ಲೇ ಮುಂದುವರಿಸೋದಕ್ಕೆ ಆಗಬೇಕು ಅನ್ನೋದು ದೊಡ್ಡ ಬೇಡಿಕೆ ಇಟ್ಟು ಇವತ್ತು ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ದಳ ಸಂಘಟನೆಗಳು ಒಂದಷ್ಟು ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇರೋದು. ಇಷ್ಟು ಮಾತ್ರ ನಮ್ಗೆ ಗೊತ್ತಿರೋದು. ಅಪ್ಪಾಜಿ, ಈಗ 1993ರಲ್ಲಿ ಪಂಚಾಯತ್ ರಾಜ್ ಕಡೆಯಿಂದ ಮುದಗಿರಿ ಪಂಚಾಯತಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಗೆಜೆಟ್ ಅಲ್ಲಿ ಪಾಸ್ ಆಗುತ್ತೆ. ಆ 93ರಲ್ಲಿ ಮುದಗಿರಿ ಪಂಚಾಯತಿನ ಅನೌನ್ಸ್ಮೆಂಟ್ ಮಾಡಿದಾದ್ಮೇಲೆ 95-97ರಲ್ಲಿ ಇದನ್ನ ಒಂದು ಸ್ಟೇ ಆರ್ಡರ್ ತಗೊಂಡು ಇದನ್ನ ಕ್ವಾಶ್ ಮಾಡಿದ್ದಾರೆ ಅನ್ನೋದನ್ನ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾರೆ. ಈ ಸಂಬಂಧಪಟ್ಟಂತ ಅಧಿಕಾರಿಗಳು 97ರಲ್ಲಿ ಇದನ್ನ ಕ್ವಾಶ್ ಮಾಡಿದ್ದಾರೆ ಅಂತ ಹೇಳಿ ಅನ್ನೋದಾದ್ರೆ
ಇವತ್ತಿನವರೆಗೂ 2025 ಎಲ್ಲ ದಾಖಲೆಗಳಲ್ಲೂ ಮುದ್ಗಿರಿ ಅಂತ ಬರ್ತಿದೆಯಲ್ಲ, ಇದು ಮುದ್ಗಿರಿ ಅಂತಾನೆ ಬರ್ತಿರ್ಬೇಕಾದ್ರೆ ಇದನ್ನ ನಿರ್ಲಕ್ಷ್ಯ ಮಾಡಿದಂತವ್ರು ಅಧಿಕಾರಿಗಳ ಇಲ್ಲ ಅಂತಂದ್ರೆ ಮುದ್ಗಿರಿಯಲ್ಲೇ ಪಂಚಾಯತ್ ಇರ್ಬೇಕಾಗಿತ್ತ? ಅವತ್ತಿನ ಅಧಿಕಾರಿಗಳು ಮತ್ತು ಅವರ ರಾಜಕಾರಣಿ ಅದನ್ನ ಗಮನಿಸಬೇಕಾಗಿತ್ತು. ಇವರು ಗ್ರಾಮಸ್ಥರು ಅದನ್ನು ಕೇಳಬೇಕಾಗಿತ್ತು. ಅದು ಕೇಳದೆ ಇರೋದು ಇವಾಗ ತಕ್ಷಣಕ್ಕೆ ಅದನ್ನೆಲ್ಲ ನೋಡ್ಬೇಕಾದಾಗ ನ್ಯಾಯಾಲಯದಲ್ಲಿ ಏನಾಗಿದೆ ಇದಾಗಿದೆ ಅಥವಾ ನ್ಯಾಯಾಲಯದಲ್ಲಿ ಹೋಗಿತ್ತಾ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟು ಮಾಹಿತಿ ಬೇಕು. ಅಷ್ಟು ಮಾಹಿತಿ ಇಲ್ಲದೆ ಕಾನೂನು ಮಾತಾಡ್ತಾರೆ. ಈ ಅಧಿಕಾರಿಗಳು ಇಲಾಖೆಯಲ್ಲಿ ಬಂದಾಗ ಇಲಾಖೆಗಳು ಅವು ಅವರಲ್ಲಿ ಕೇಳ್ಕೊಂಡು ಬಂದಿರ್ತಾರೆ. ಅವ್ರ ಹಂತದಲ್ಲಿ ಏನಾಗಿದೆ ಅನ್ನೋದು ನಾವು ಇದು ಮಾಡಬೇಕು. ಯಾವ ರೀತಿ ಇಂಟೆಲಿಜೆನ್ಸ್ ಇದ್ದಾರೆ ಸಮಯ ಕೊಟ್ಟು ಮಾಡ್ಬೇಕಾಗಿತ್ತು. ಯಾವುದೇ ಆಗಲಿ ಒಂದಷ್ಟು ಅವರ ಅಧಿಕಾರಿಗಳು ನಾವು ಕಾಲಮಿತಿಯಲ್ಲಿ ನಾವು ಮಾಡ್ಬೇಕಾಗಿತ್ತು. ಅವರು ಸಮಯ ಕೇಳಿದ್ದಾರೆ, ಆ ಸಮಯ ಕೊಟ್ಟು ಇದು ಮಾಡ್ಬೇಕು. ಆಮೇಲೆ ಧರಣಿ ಕೇಳುವಂತ ಒಬ್ಬರಿಗೂ ಇದೆ. ಕಾರಣಕ್ಕೂ ಇರೋದು ನಾವು ಹೋಗಿ ಪರವಾಗಿ ಮಾತ್ರ ಒಬ್ಬರು ಇರೋದು ಇಬ್ಬರು ಮಾತಾಡೋದು ಅವರಂತೂ ಎಲ್ಲ ಬೇಕು ಅನ್ನೋದು ಇದ್ದಾರೆ, ಬೇಡ ಅನ್ನೋದು ಇಲ್ಲೇ ಇರ್ಬೇಕು ಅನ್ನೋದಿದ್ದಾರೆ, ಬೇಡ ಅನ್ನೋದು ಇದ್ದಾರೆ. ಅವರಂತೂ ಸಿದ್ಧಾಂತ ತಗೋಬೇಕಾದ್ರು ಅಧಿಕಾರಿಗಳು ಮತ್ತು ಆಡಳಿತ ಸರ್ಕಾರ ಆಡಳಿತ ಸರ್ಕಾರ ತಗೋಬೇಕಾಗ್ತದೆ. ಯಾವುದೇ ನಿರ್ಧಾರ ತಗೋಬೇಕಾದ್ರೆ ನ್ಯಾಯ ಸಂಬಂಧಿಸಿರುವಂತಹದ್ದು ಇವು ತಪ್ಪು ಮಾಡಿದ್ರೆ ನ್ಯಾಯ ಇದ್ದೇ ಆಗ್ತದೆ. ಯಾರು ಬೇಕು ಪ್ರಶ್ನೆ ಹೋಗ್ಬೇಕು, ಯಾರು ನ್ಯಾಯ ಇತ್ತು ಅವ್ರ ಪ್ರಶ್ನೆ ಮಾಡುವಂತ ಹಕ್ಕು ಜಂಗಲ್ನಲ್ಲಿದೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕೂಗು ಏನ್ ಬರ್ತಿದೆ ಅಂದ್ರೆ ಮುದ್ಗೇರಿ ಗ್ರಾಮಸ್ಥರಿಂದ ಅಸ್ಪೃಶ್ಯತೆ ಅನ್ನೋದು ತುಂಬಾ ಅತಿ ಹೆಚ್ಚಿಗೆ ಇಲ್ಲಿ ಎದ್ದು ಕಾಣ್ತಿದೆ ಅಂತ ಹೇಳಿ ಅವರ ಒಂದು ಕೂಗಾಗಿದೆ. ಯಾಕೆ ಅಂತಂದ್ರೆ ಮುದ್ಗಿರಿ ಗ್ರಾಮದಲ್ಲಿ A to Z, A ಇಂದ ಹಿಡಿದು Z ಅವ್ರಿಗೂ ಎಲ್ಲ ದಲಿತ ಸಮುದಾಯದವರೇ ಇರೋದ್ರಿಂದ ಇಲ್ಲಿ ನಮ್ಮ ಮುದ್ಗೇರಿ ಗ್ರಾಮದಲ್ಲಿ ಪಂಚಾಯತಿ ಮಾಡಬಾರದು ಅಂತ ಅನ್ನೋದನ್ನ ಬರೀ ನಮ್ಮ ಮನೆ ಒಳಗಲ್ಲ, ದಲಿತರ ಮನೆ ಒಳಗಲ್ಲ, ದಲಿತರು ಊರೊಳಗೆ ಬರೋದು ಬೇಡ ಅನ್ನೋ ತರ ನಿರ್ಧಾರ ಮಾಡ್ತಿದ್ದಾರೆ ಅಂತ ಹೇಳಿ ಊಹೆ ಮಾಡ್ಕೊಳ್ತಿದ್ದಾರೆ. ಅದು ಊಹೆನ ನಿಜನ ಅನ್ನೋದಕ್ಕೆ, ಯಾಕಂದ್ರೆ ಯಾರು ಎಲ್ಲೂ ದಲಿತರವರು ನಾವು ಬರೋದಿಲ್ಲ ಅಂತ ಹೇಳಿ ಎಲ್ಲೂ ಪ್ರಸ್ತಾಪ ಮಾಡ್ತಿಲ್ಲ. ಆದ್ರೆ ಆ ಒಂದು ಭಾವನೆ ಬರ್ತಿದೆ. ನೀವೊಂದು ಜನರಲ್ ಆಗಿದ್ದು, ನೀವು ಗೌಡ್ರು ಆಗಿದ್ದು, ನಿಮ್ಮ ಒಂದು ಅಭಿಪ್ರಾಯ ಏನ್ ಹೇಳ್ತೀರಾ? ಎಲ್ಲ ಜನರಿಗೆ ಕೆಲವೊಂದು ಒಂದೊಂದು ಊರಲ್ಲಿ ಮಾತ್ರ ಒಂದೇ ಜನಾಂಗ ವಿರಳ ಊರಲ್ಲೂ ಇರ್ತದೆ. ಯಾವ್ದು ಊರಲ್ಲಿ ದಲಿತರಿದೆ ಊರು ಇಲ್ಲ, ದಲಿತರಲ್ಲದ ಸಮಾಜ ಇಲ್ಲ ಅನ್ಕೊಂತಿದ್ದೇನೆ. ಇವೆಲ್ಲ ಸೌಹಾರ್ದಯುತವಾಗಿ ಈ ಒಂದು ನುಡಿಯಿಂದ ಕೆಲಸ ಆಗ್ಬಾರ್ದು. ಎಲ್ಲಿ ಆಗಲಿ ಸಮಾಜ ನುಡಿಯ ಕೆಲಸ ಆಗ್ತದೆ. ಇವು ಬ್ರಿಟಿಷರು ಮೊದಲು ಬಂದ ಮೊದಲು ಈ ಒಂದು ವ್ಯವಸ್ಥೆಯಲ್ಲಿ ಭಾರತದ ಮೇಲೆ ಭಾರತೀಯರ ಆಳ್ವಿಕೆ ಆದ್ಮೇಲೆ ಜಾತಿ ವ್ಯವಸ್ಥೆ ಅನುಬಂಧ ರೀತಿ ಸೌಹಾರ್ದಯುತವಾಗಿ. ಇವಾಗ ಕೆಲವು ದಲಿಗಳಲ್ಲಿ ಎಲ್ಲ ಸೌಹಾರ್ದ ಕಲಿತು ಮಾವ ಭಾವ ಹಿಂಗೆ ಕರ್ಕೊಳ್ಳುವಂತ ಏನೋ ಆ ಒಂದು ಸಂಬಂಧ ಸಂಪರ್ಕ ಇಲ್ಲ. ಈ ಸಮಾಜ ಜೋಡಿಸ್ಬೇಕು, ಸಮಾಜನ ವಿಂಗಡಣೆ ಮಾಡುವಂತ ಕೆಲಸ ರಾಜಕೀಯ ವ್ಯಕ್ತಿಗಳು ಆಗ್ಲಿ, ರಾಜಕೀಯ ಪಕ್ಷಗಳಾಗ್ಲಿ, ಯಾವ್ದು ವ್ಯಕ್ತಿ ಆಗ್ಲಿ ಯಾವ್ದು ಮಾಡಬಾರ್ದು. ಸಮಾಜನ ಸೌಹಾರ್ದವಾಗಿ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಆಗ್ಬೇಕು. ಪಂಚಾಯತ್ ಅಲ್ಲಿ ಈ ಕಂಡೆ ನಾನು ಕಂಡಂಗೆ ಇಲ್ಲ. ಮುದ್ಗೆರೆ ಕಟ್ಟೋದು ಅಂತ ಹೇಳ್ಬಿಟ್ಟೆ ನಾವು ನಮ್ಗೆ ಇದೇ ಅದೇ ಸಮಸ್ಯೆ ಆಗ್ತದೆ. ಮುದ್ಗೇರಿ ಮಜ್ರಾ ಅಲ್ಲ, ಗಡ್ಡೂರ್ ಮಜ್ರಾ ಅಲ್ಲ, ನಿಮ್ಗೆ ಅವಾಗ ಯಾವಾಗ ನಂಗೆ ಅಲ್ಲಿ ಕಾರ್ಯಕ್ರಮ ಹೋಗ್ತಾರೆ ಗಟ್ಟೂರ್ಗೆ ಹೋಗ್ತಾ ಇತ್ತು. ಗಟ್ಟೂರ್ ಪಂಚಾಯತಿ ಅಂತ ಸೆಂಟ್ರು ರೋಡ್ ಸೈಡ್ ಇರೋದು. ಜಯಪುರ ಇಲ್ಲೇ ಮೋಸ್ಟ್ಲಿ ಅಲ್ಲಿ ಸ್ಟಾರ್ಟಿಂಗ್ ಆಗ್ತಿದ್ದು ಸ್ಟಾರ್ಟಿಂಗ್ ಆಗಿದ್ದಾನು ಇಲ್ಲ. ಅನೌನ್ಸ್ಮೆಂಟ್ ಬಂದು ಸರ್ಕಾರದ ಆದೇಶ ಮುಗಿದೇ ಆಗಿದೆ. ಅವಾಗ ಮಾಡ್ಬೇಕಾಯ್ತು. ಏನೂ ನಡೆದಿಲ್ಲ. ಕೇಳ್ಬೋದಲ್ಲ, ನಮ್ಮೂರ ಹೆಸರಿದೆ ನಮ್ಗೆ ನಮ್ಮ ತಾತನ ಆಸ್ತಿ ಯಾರು ಖಾತೆ ಮಾಡ್ಕೊಂಡ್ಬಿಟ್ಟಾರ ಅಂತ ಯಾರು ಜಮೀನು ಹೋಗ್ತಾರಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೇಕು. ಹೋಗಿ ಸ್ವಲ್ಪ ಅದೊಂದು ಪ್ರಶ್ನೆ ಮಾಡೋದು ಯಾವಾಗ ಬೇಕಾದ್ರೂ ಮಾಡ್ಬೋದು, ಕೇಳ್ಬಾರ್ದು ಅಂತ ಏನಿಲ್ಲ. ಆಮೇಲೆ ನಮ್ಮೂರ್ಗೆ ಆಗ್ಬೇಕು ಅಂತ ಕೂಡ ಕೇಳ್ಬೋದು. ಇನ್ನೊಂದು ಹಳ್ಳಿಯವರು ನಮ್ಮೂರ್ಗೆ ಬೇಕು ನಾವು ಜನಸಂಖ್ಯೆ ಜಾಸ್ತಿ ಅಂತ ಕೇಳುವಂತ ತಪ್ಪಿದೆ. ಯಾವ ಊರಲ್ಲಿ ಜನಸಂಖ್ಯೆ ಜಾಸ್ತಿ ಇಲ್ಲ ಆ ಊರಲ್ಲಿ ಗ್ರಾಮ ಪಂಚಾಯತಿ ಕೇಂದ್ರ ಮಾಡ್ಬೇಕು ಅನ್ನೋದಿದೆ. ಆ ರೀತಿ ಹೋದಾಗ ತುಂಬಾ ಇದಾಗಿರ್ತದೆ. ಇಲ್ಲ, ಮುದ್ಗಿರಿ ಗ್ರಾಮದವರು ಅಂತ ಹೋಗ್ತಾರೆ. ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಆಗ್ಬೇಕನ್ನೋದು ಒಂದು ನಮ್ಮ ಹೆಸರು ಇಟ್ಕೊಳ್ಳಿ ಪಂಚಾಯತಿ, ನಮ್ಮೂರ ಅದಕ್ಕೆ ಹೇಳ್ತೀರ. ನಾವು ಇಲ್ಲಿ ಮಾಡಕ್ಕಾಗಲ್ಲ. ಸರ್ಕಾರ ಇದೆ, ಸೆಷನ್ ಇದೆ, ಅಲ್ಲೆಲ್ಲ ಮಾತಾಡ್ಬೇಕು. ಇಲ್ಲಿ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಸಂಸದರು ಇದ್ದಾರೆ, ಇವರೆಲ್ಲ ಇದ್ದಾರೆ. ಈ ಸರ್ಕಾರ ಇವೆಲ್ಲ ಮಾಡ್ಬೇಕು. ಇವಾಗ ಸಮಾಜ ಕಲ್ಯಾಣ ಸಚಿವರು ಇದ್ದಾರೆ,
ಪಂಚಾಯತ್ ರಾಜ್ ಸಚಿವರಿದ್ದಾರೆ, ಇವೆಲ್ಲ ಕೂತು ಇವೆಲ್ಲ ಮಾಡುವ ಸರ್ಕಾರ ಮತ್ತು ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ ಇವೆಲ್ಲ ಇರ್ತದೆ. ಅವರಾದ ಒಂದು ಕಾನೂನು ಪರಿಮಿತಿ ಒಂದು ಇದ್ರಲ್ಲಿ ಕೆಲಸ. ಜಯಪಣ್ಣ, ಈಗ ಗಡ್ಡೂರಲ್ಲಿ ಪಂಚಾಯತಿ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ, ಎಲ್ಲ ಅಧಿಕಾರಿಗಳಿಗೂ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಎಚ್ ನಾಗೇಶ್ ಅವರು ಇಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಎಚ್ ನಾಗೇಶ್ ಅವರು ಇದ್ದಾಗ, ಶಾಸಕರಾಗಿದ್ದಾಗ, ಗಡ್ಡೂರು ಪಂಚಾಯತಿಯಲ್ಲಿ ಇರ್ಬೇಕಾದ್ರೆ ಎಚ್ ನಾಗೇಶ್ ಅವರು ಒಂದು ಮಂತ್ರಿಯಾಗಿ ಆ ಒಂದು ಮುದಗಿರಿನ ದತ್ತು ತಗೊಂಡು ಮುದಗಿರಿಯಲ್ಲಿ ಪಂಚಾಯತ್ ಕಚೇರಿನ ಯಾಕೆ ಶಂಕುಸ್ಥಾಪನೆ ಮಾಡಿ ಬಿಲ್ಡಿಂಗ್ ಕಟ್ಸಿದ್ರು? ಕಟ್ಟಡ ಇದೆ ಈಗ, ಆ ಕಟ್ಟಡ ಇದೆಯಲ್ಲ, ಅಂಬೇಡ್ಕರ್ ಭವನ ಅಂತ ಇದೆ. ಅಂಬೇಡ್ಕರ್ ಭವನ ಇರೋದು. ಸರ್, ಈಗ ನಾವು ಏನೇ ಚರ್ಚೆ ಮಾಡಿದ್ರು ಸರ್ಕಾರದ ಒಂದು ಸುತ್ತೋಲೆಗಳು ಸರ್ಕಾರ ಇಲ್ಲಿ ಈಗ ಯಾರು ಪ್ರತಿಷ್ಠೆ ತಗೋಬಾರ್ದು ಇದನ್ನ. ಮುದಿಗೆರೆ ಇರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ, ಗಡ್ಡೂರು ಇರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ. ಆ ಭಾಗದ ಸಮಸ್ತ ಜನರು ಯಾಕೆ ಈ ರೀತಿ ಪ್ರತಿಷ್ಠೆಯಾಗಿ ಇದನ್ನ ಗಮನಿಸ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಈಗ ಮೊನ್ನೆ DC ಅವರು ಮತ್ತೆ ತಹಸೀಲ್ದಾರ್ ಅವರು, ಸಂಬಂಧಪಟ್ಟ ಇಲಾಖೆಯವರು ಆ ಸ್ಥಳಕ್ಕೆ ಭೇಟಿ ನೀಡಿದ್ರು. ಅವರು ಅಲ್ಲಿ ಕೂತು ಏನು ಈ ಭಾಗದ ಜನರೆಲ್ಲ ಸೇರಿ ಅಭಿಪ್ರಾಯಗಳ ಮೇರೆಗೆ ಅದನ್ನು ತೀರ್ಮಾನ ಮಾಡೋಣ ಅನ್ನೋ ಒಂದು ವಿಷಯದ ಮೇಲೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಅಲ್ಲೇನೋ ಪರ ವಿರುದ್ಧ ಮತದಾನಗಳು ನಡೆಯಿತು ಅಂತ ಗೊತ್ತಾಯ್ತು. ನಿಜವಾಗ್ಲೂ ಕೂಡ ಸಹಿ ಸಂಗ್ರಹ ಸಹಿ ಸಂಗ್ರಹ ನಡೆಯಿತು ಅಂತ ಗೊತ್ತಾಯ್ತು. ನೋಡಿ, ಈಗ ಹೋದ ಮೇಲೆ ಜನರನ್ನ ಸಾಮರಸ್ಯವಾಗಿ ಎಲ್ಲರನ್ನೂ ಕೂಡ, ಯಾರಿಗೂ ಕೂಡ ಗೊಂದಲ ಆಗದಿರ, ಗುಂಪುಗಳ ಒಂದು ಮಧ್ಯೆ ಘರ್ಷಣೆಗೆ ಅವಕಾಶ ಕೊಡ್ತೀರ, ಪರ ವಿರೋಧ ಇರದಿರ, ನಿಜವಾದ ಅಧಿಕಾರಿಗಳು ಅದನ್ನ ಈ ಕೂಡಲೇ ಸರ್ಕಾರದ ಒಂದು ನಿಯಮಾನುಸಾರಗಳು ಏನೇನಿದ್ದಾವೆ ಅದನ್ನ ಏನು ಮಾಡಬಹುದು, ಮತ್ತೆ ಅದನ್ನ ಸಂಬಂಧಪಟ್ಟ ಹೈಯರ್ ಅಥಾರಿಟಿಗೆ ಅವ್ರ ಮುಖಾಂತರ ಯಾವ ರೀತಿ ಆಗಿರ್ತಕ್ಕಂಥ ಮಾರ್ಗದರ್ಶನ ಬರ್ತವೆ ಅದನ್ನ ಗಮನಿಸಿಕೊಂಡು ಇವು ಮಾಡ್ಬೇಕೇ ಹೊರತು ಅಲ್ಲಿ ಏನೋ ಒಂದು ಮಾಡಕ್ ಹೋಗಿ ಇನ್ನೇನೋ ನಡೆದು ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗಳೇ ಏನು ಪರ ವಿರುದ್ಧ ಅನ್ನೋದಕ್ಕಿಂತ ಆ ಪರವಾಗಿ ಯಾರ ಸಹಿಗೆ ಸಂಗ್ರಹ, ವಿರುದ್ಧವಾಗಿ ಸರಿ ಸಂಗ್ರಹ, ಅದರ ಅವಶ್ಯಕತೆ ಇರಲಿಲ್ಲ. ಜಿಲ್ಲಾಧಿಕಾರಿಗಳು ಆದೇಶ ಮಾಡೋರು ಮಾಡಿ ಅಲ್ಲಲ್ಲ, ಆ ರೀತಿ ಮಾಡಕ್ಕೆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಆ ರೀತಿ ಇದೆಯಾ? ಆ ರೀತಿ ಇದ್ರೆ ತಾಲೂಕ್ ಪಂಚಾಯತಿಗಳಿಗೆ ಎಮ್ಮೆಲೆ ಪಂಚಾಯತಿ ಕೆಲಸ ಮಾಡ್ಬೇಕಂತೀಯ, ಅಲ್ಲಿ ಪರ ವಿರೋಧ ಸಹಿಗಳು ತಗೊಂಡು ಮಾಡೋದನ? ಇಲ್ಲಿ ಒಂದೇ ಇದು ಅಲ್ಲ, ಇಲ್ಲಿ ಮತದಾನ ಕ್ಷೇತ್ರ ಇದೆ, ಅವಾಗ್ಲಿಂದ ಬಂದಿದೆ ಮತದಾನ ಅಂತ. ಅಲ್ಲ ಸಾಹೇಬ್ರೆ, ಒಂದ್ ತಿಳ್ಕೊಳ್ಳಿ ಸ್ವಾಮಿ ದಯವಿಟ್ಟು. ಅಲ್ಲಿ ಗಡ್ಡೂರು ಅಂದ್ರೆ ಯಾವ್ದು? ನಂಗ್ಲಿ ಗಡ್ಡೂರು ಬರೋದು, ಮಜುರಾ ಆಮೇಲೆ ಬಂದಿರೋದು ಮಜುರಾ, ಮುದಿಗೆರೆ ಮಜುರಾ ಗಡ್ಡೂರು. ಏನೇ ಆಗಿಲ್ಲ, ನಾವು ಬೇಡ ಅನ್ನಿಲ್ಲ. ಈಗ ಆ ಭಾಗದ ಸಮಸ್ತ ಜನರು ಸಾಮರಸ್ಯವಾಗಿ 35 ವರ್ಷದಿಂದ ಯಾಕೆ ಕೇಳಿಲ್ಲ ಅಂತಂದ್ರೆ, ಮುದಗಿರಿ ಪಂಚಾಯತಿಯಲ್ಲಿ ಮುದಗಿರಿ ಗ್ರಾಮದಲ್ಲಿ ಇರುವಂತವ್ರು ಆಗ ಅನ್ಎಜುಕೇಟೆಡ್ ಇದ್ರು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಎಲ್ಲ ವೆಲ್ ಎಜುಕೇಟೆಡ್ಸ್ ಇದ್ದಾರೆ. ಅಂಬೇಡ್ಕರ್ ದಲಿತ ಸಂಘಟನೆಗಳನ್ನ ಹುಟ್ಟಾಕೊಂಡಿದ್ದಾರೆ, ಸಮಾಜದ ದೃಷ್ಟಿಯಲ್ಲಿ ಹೋರಾಟಗಳನ್ನ ಮಾಡ್ತಿದ್ದಾರೆ. ಆಗಿನ ಕಾಲದಲ್ಲಿ ಅವ್ರು ಯಾಕೆ ಈ ಒಂದು ಹೋರಾಟ ಮಾಡಲಿಲ್ಲ, ಯಾಕೆ ಇದನ್ನ ಕೇಳಲಿಲ್ಲ ಅನ್ನೋದನ್ನ ಆ ಒಂದು ಗ್ರಾಮದ ಹಿರಿಯರನ್ನ ನಾವು ಕೇಳ್ಬೇಕಾಗುತ್ತೆ. ಈಗ ಎಲ್ರಿಗೂ ಎಲ್ಲ ಗೊತ್ತಿದೆ. ಅದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳೇ ಮಾಡಬೇಕು. ಜನರು ಪಾಪ ಒಬ್ಬರ ಮೇಲೆ ಬಿಟ್ಟು ಅವರು ಇಷ್ಟ ಸರ್, ಅವ್ರಿಗೊಂದು ಗುಂಪು, ಅವ್ರಿಗೊಂದು ಗುಂಪು. ಬೆಳಗಾವಿಯಲ್ಲಿ ಗಲಾಟೆ ಆಯ್ತು, ಇದು ಮಾಡಿದ್ರು. ಎರಡಕ್ಕೂ ಸುಮಾರು ಸೆಂಟ್ರಲ್ ಪಾಯಿಂಟ್ ಎಲ್ಲ ಒಂದ್ ಕಡೆ ಹೆದ್ದಾರಿ ಜಾಗ ತಗೊಂಡು ಒಂದು ಮಾಡ್ಬೇಕು. ಇವ್ರಿಗೂ ಬೇಡ, ಅವ್ರಿಗೂ ಬೇಡ, ಒಂದು ಸೆಂಟ್ರ್ ಎರಡು ಹತ್ರನೇ. ಇನ್ನೇನು ಸ್ವಲ್ಪ ಮನೆಗೆ ಕಟ್ಬಿಟ್ರೆ ಎರಡು ಒಂದಾಗ್ತದೆ ಗ್ರಾಮಗಳು. ಹೌದೌದು. ಎಷ್ಟು ಒಂದು 500 ಮೀಟರ್ ಇದೆಯಾ ಡಿಫ್ರೆನ್ಸ್.
ಮುದುಗೇರಿ ಅನ್ನೋದು ಕನ್ನಡ ಕನ್ನಡ ಸೇರಿ ಎಲ್ಲಾ ರೀತಿಯಲ್ಲಿ ದಾಖಲೆಗಳೆಲ್ಲ ಮುದುಗೇರಿ ಅಂತ ಬರ್ತದೆ. ಹೈವೇ ಕ್ರಾಸ್ ಅಲ್ಲಿ ಕಟ್ಬಿಟ್ರೆ ಮುದುಗೇರಿ ಕ್ರಾಸ್ ಅಲ್ಲಿ ಕಟ್ಬಿಟ್ರೆ ಈ ಸಮಸ್ಯೆ ಇರಲ್ಲ. ಈಗ ನಮ್ಮ ಅಲ್ಲಿ ಖಾಸಗಿ ಜಮೀನು ಇರ್ತದೆ. ಇಲ್ಲ ನಮ್ಮ ಇಒ ಅವರು ಮತ್ತೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು DC ಅವರೆಲ್ಲರೂ ಏನ್ ಪ್ರಸ್ತಾಪ ಮಾಡ್ತಿದ್ದಾರೆ ಅಂದ್ರೆ ಮುದ್ಗಿರಿಯಲ್ಲೂ ಬೇಡ ಗಡ್ಡೂರಲ್ಲೂ ಬೇಡ, ಮುದ್ಗಿರಿ ಗಡ್ಡೂರು ಸೆಂಟ್ರಲ್ ಭಾಗದಲ್ಲಿ ಆ ಒಂದು RTOನ ಏನೋ ಇದೆ ಎಲ್ಲರೂ ಒಪ್ಕೊಳ್ಬೇಕಲ್ಲ. ಆ ಒಂದು ಇಲ್ಲ ಒಪ್ಕೊಂಡಿದ್ದಾರೆ ಆ ಒಂದು ಜನಾಭಿಪ್ರಾಯಕ್ಕೆ ಹೋದ್ರೆ ಜನ ನಮ್ಮನ್ನು ದಿಕ್ತರಿಸ್ಬಿಡ್ತಾರೆ. ಇಲ್ಲ ಅದೇ ಕಾನೂನಾತ್ಮಕವಾಗಿ ಸರ್ಕಾರದ ಒಂದು ಇದರಲ್ಲಿ ಅಲ್ಲ, ಆಮೇಲೆ ಮಾರ್ಗದರ್ಶನದಲ್ಲಿ ಆಗ್ಬೇಕು. ನ್ಯಾಯ ನಿರ್ಣಯ ತೀರ್ಪು ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ಗಡ್ಡೂರಲ್ಲಿ ಈಗಾಗಲೇ ಆಲ್ ಇಂಡಿಯಾ ಹಳೇ ಕಟ್ಟಡದಲ್ಲಿ ಇಟ್ಕೊಂಡಿದ್ದಾರೆ. ನಿಜಾನೇ ಅದು ಕಟ್ಟಡ ಶಿಥಿಲವಾಗಿದೆ, ಅದು ಬೇಡ. ಮುದ್ಗಿರಿಯಲ್ಲೂ ಬೇಡ. ಮುದ್ಗಿರಿ ಗಡ್ಡೂರು ಮಧ್ಯ ಜಾಗದಲ್ಲಿ ಆ ಒಂದು ಕೆರೆ ಕಟ್ಟೆ ಹತ್ರ ಒಂದು ಜಾಗ ಈಗಾಗಲೇ ನಾವು ನೋಡಿದೀವಿ. ಒಂದು 6 ತಿಂಗಳಲ್ಲಿ ನಾವು ಅದನ್ನ ಬಿಲ್ಡಿಂಗ್ ನಾವು ಕಟ್ತೀವಿ, ಇಬ್ಬರಿಗೂ ಹತ್ರ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ, ಭರವಸೆ ಕೊಡ್ತಿದ್ದಾರೆ. ಆದ್ರೆ ಮುದ್ಗಿರಿ ಗ್ರಾಮದವ್ರು ಏನ್ ಹೇಳ್ತಾರೆ ಅಂದ್ರೆ ಖಂಡಿತವಾಗ್ಲೂ ಸ್ವಾಮಿ, ನಾವು ಮುದ್ಗಿರಿಯಲ್ಲಿ ಪರ್ಮನೆಂಟ್ ಆಗಿ ಇಟ್ಬಿಡಿ ನಾವು ಹೇಳ್ತಿಲ್ಲ. ಅಟ್ಲೀಸ್ಟ್ ಗೌರ್ಮೆಂಟ್ ಕಡೆಯಿಂದ ಏನ್ ಆದೇಶ ಆಗಿದೆ ಅದನ್ನ ಕಾನೂನು ರೀತಿಯಲ್ಲಿ ನಮ್ಮೂರಲ್ಲೂ ಒಂದು ಅಟ್ಲೀಸ್ಟ್ ಒಂದು 2 ತಿಂಗಳು 6 ತಿಂಗಳು ಇತ್ತು ಅನ್ನೋದಕ್ಕೆ ನಮಗೂ ಸಮಾಧಾನ ಆಗುತ್ತೆ. ಇವೆಲ್ಲ ಹೋರಾಟಗಳು ಮಾಡಿರೋದಕ್ಕೆ ಯಾವುದೇ ದಾಖಲೆ ಇಲ್ದಿರ ನಾವು ವಿನಾಕಾರಣ ನಮ್ಮೂರಲ್ಲಿ 1-2 ದಿನ ಪಂಚಾಯತಿ ಇಡಿ ನಾವು ಹೇಳ್ತಿಲ್ಲ. ದಾಖಲೆ ಮುಖಾಂತರ ನಮ್ಮೂರಲ್ಲಿ ಪಂಚಾಯತಿ ಇಡಿ, ಆ ಬಿಲ್ಡಿಂಗ್ ಕಟ್ಟಾದ ಮೇಲೆ ನೀವು ಶಿಫ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಅಧಿಕಾರಿಗಳು ಜನಾಭಿಪ್ರಾಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಅಲ್ಲಿ ಸಹಿ ಸಂಗ್ರಹ ಆಗಲಿ ಜನಾಭಿಪ್ರಾಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಏನು ಸರ್ಕಾರದ ನಿಯಮಗಳಿದಾವೆ ಅದನ್ನೆಲ್ಲ ಅಳವಡಿಸಿಕೊಂಡು ಎಲ್ಲೋ ಒಂದು ವ್ಯವಸ್ಥಿತವಾಗಿ ಸಮಸ್ಯೆ ಇಲ್ದಿರ ಸಾಮರಸ್ಯವಾಗಿ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡಬೇಕು, ಕಟ್ಟಡ ನಿರ್ಮಾಣ ಆಗ್ಬೇಕು. ಅದು ಬಿಟ್ಟು ಇವಾಗ ಪಂಚಾಯತಿಯಲ್ಲಿ ಒಂದು ದೊಡ್ಡ ಪ್ರಾಪಗಂಡ ಶುರುವಾಗಿದೆ. ಇವಾಗ ಅಷ್ಟೇ ಸಾಮರಸ್ಯವಾಗಿ ಬರ್ತಾ ಇದ್ದಂತ ಜನರ ಮಧ್ಯದಲ್ಲಿ ಸಮಸ್ಯೆಗಳು ಶುರುವಾಗಿದೆ, ಪ್ರತಿಷ್ಠೆ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಅಲ್ಲಿ ಈಗ ಅಷ್ಟೇ ಅನ್ಯೋನ್ಯವಾಗಿ ಜನ ಸಂತೋಷವಾಗಿ ಅವ್ರವ್ರ ಪಾಡಿಗೆ ಅವ್ರ ಕೆಲಸಗಳು ಮಾಡಿಕೊಂಡು ನೆಮ್ಮದಿಯಾಗಿದ್ದಂತ ವಾತಾವರಣ ಕಲುಷಿತಗೊಂಡು ಹೊರತು ಇದೊಂದು ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ಇದನ್ನು ಈ ರೀತಿ ತಗೋಬಾರ್ದು. ಇದನ್ನ ತಕೊಂಡು ಹೋಗುವಂತ ಮಾದರಿನೇ ಬೇರೆ ಆದ್ರು. ಯಾಕಂತಂದ್ರೆ ಈಗಾಗಲೇ ಇದು 13ನೇ ದಿವಸಕ್ಕೆ ನಾವು ಧರಣಿ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಅಲ್ಲಿ ಮಾನ್ಯ ಶಾಸಕರು ಹೋಗಿದ್ದಾರೆ, ಎಕ್ಸ್ ಮಿನಿಸ್ಟರ್ ಹೋಗಿದ್ದಾರೆ, ಮತ್ತೆ ಇನ್ನ ಮಾನ್ಯ ಜಿಲ್ಲಾಧಿಕಾರಿ ಹೋಗಿದ್ದಾರೆ. ಸಂಬಂಧಪಟ್ಟ ಎಲ್ಲಾ ನಾಯಕರು ಕೂಡ ಹೋಗಿ ಬಂದು ಅವರಿಗೆ ಏನೋ ಒಂದು ಸಮಾಧಾನ ಕೊಟ್ಟು ಆಶ್ವಾಸಗಳನ್ನು ಕೊಟ್ಟು ಅವರಿಗೆ ಒಂದು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗ ಅವರೇನು ಇಷ್ಟು ವರ್ಷಗಳ ಕಾಲ ಅದನ್ನು ಪ್ರಸ್ತಾಪ ಮಾಡ್ತಿಲ್ಲ, ಈ ಒಂದು 25 ವರ್ಷಗಳಾದ್ಮೇಲೆ ಅದನ್ನು ಪ್ರಸ್ತಾಪ ತಗೊಂಡಿರ್ತಕ್ಕಂಥದ್ದನ್ನು ಕೂಡ ಗಮನಿಸಿಕೊಂಡು ಅವ್ರಿಗೂ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಒಂದು ಸಮಾಧಾನ ಆಗೋ ರೀತಿಯಲ್ಲಿ ಸರ್ಕಾರ ಒಂದು ತೀರ್ಮಾನ ತಗೋಬೇಕು. ಈಗಾಗಲೇ ಹೇಳಿದಂಗೆ ಗಡ್ಡೂರು ಇಲ್ಲ ಮುದುಗೇರಿಗೆ ಹತ್ರ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಅವ್ರಿಗೂ ಎಲ್ರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಒಂದು ತೀರ್ಮಾನ ತಕೊಂಡು ಅದನ್ನ ಆ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು. ಅದು ಬಿಟ್ಟು 22 ಊರುಗಳಲ್ಲಿ ಈಗ ಅದ್ರ ಬಗ್ಗೆನೇ ಚರ್ಚೆ, ಇವರ ದಲಿತರ ಇಲ್ಲ ಅವರ ಒಂದು 5-6 ಗುಂಪುಗಳು ನಿಜ ಮತ್ತೆ ಅವರು ಕೂಡ ನಿನ್ನೆ ನಡೆದಿರುವಂತ ಘಟನೆ ಏನಾಗಿದೆ ಅಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿಭಟನೆ ಮಾಡುವಂತ ಜಾಗಕ್ಕೆ ಬಂದು ನಮ್ಮ MLA ಅವರು ಹೇಳ್ತಾರೆ, ನಮ್ಮ MLA ಅವರು ಪ್ರತಿಭಟನೆ ಜಾಗಕ್ಕೆ ಬಂದು ಇಒ ಅವ್ರನ್ನ ಉದ್ದೇಶಿಸಿ ಹೇಳ್ತಾರೆ, ಏನಪ್ಪಾ ನೀನು ಆಲ್ರೆಡಿ ಇದು 93ರಲ್ಲಿ ಪಾಸ್ ಆಗಿದೆಯಲ್ಲ, ಯಾಕೆ ಅಲ್ಲಿ ಶಿಫ್ಟ್ ಮಾಡಿಲ್ಲ, ಇದೆಲ್ಲ ನಮ್ಗೆ ಗೊತ್ತಿರೋದಿಲ್ಲ ಅಂತ ಹೇಳಿ ಪಾಸಿಟಿವ್ ಆಗಿ ಪ್ರತಿಭಟನೆ ಮಾಡ್ತಿರೋರಿಗೆ ಪಾಸಿಟಿವ್ ಆಗಿ ಅಲ್ಲೇ ಮಾಡ್ಬೇಕು ಅಂತೇಳಿ ಒಂದು ಮಾತಾಡ್ತಾರೆ. ಅದೇ ತರ ನಮ್ಮ ನಾಗೇಶ್ವರನು ಮಾತಾಡ್ತಾರೆ, ನಮ್ಗೆಲ್ಲ ಗೊತ್ತು ಮುದ್ಗಿರಿಯಲ್ಲೇ ಇರ್ಬೇಕು ಅಂತ ಹೇಳಿ ಮಾತಾಡ್ತಾರೆ. ಅದೇ ತರ ನಮ್ DC ಅವ್ರು ಕೂಡ ನಮ್ಗೆ ಗೊತ್ತು ಅದೇ ಗ್ರಾಮದಲ್ಲಿ ಇರ್ಬೇಕು ಅಂತ ಹೇಳಿ ಅವರು ಈ ತರ ಹೇಳಿ ಮಾತಾಡಿ ನಿನ್ನೆ ಒಂದು ಸಮನ್ವಯವಾದಂತ ಒಂದು ಡಿಸಿಷನ್ ತಗೊಳೋದಕ್ಕೆ ಎಲ್ಲರ ಕೈಯಲ್ಲೂ ಮತನ ಹಾಕ್ಸ್ಬೇಕಾದ್ರೆ ಅಂದ್ರೆ ಅವರ ಒಂದು ಒಪಿನಿಯನ್ ಪರ ವಿರೋಧ ಅಂತ ಹೇಳಿ ಮಾಡಿದ್ರು. ಪರ ಅಂತಂದ್ರೆ ಮುದ್ಗಿರಿ ಪರ, ವಿರೋಧ ಅಂತಂದ್ರೆ ಗಡ್ಡೂರು. ಯಾವ್ದು ಬೇಕು ಮಾಡಿ ಅಂತ ಹೇಳಿ ಅಂದಾಗ ನಮ್ಮ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ಮಾಡಿದ್ರು ಅಂತಂದ್ರೆ ಅದನ್ನ ಸೀಕ್ರೆಟ್ ಮಾಡ್ಬೇಕಾಯ್ತು. ಅಲ್ಲೇನ್ ಮಾಡ್ಬೇಕು ಅಂತಂದ್ರೆ
ಮುದ್ಗಿರಿ ಬೇಕು ಅನ್ನೋರು ಆ ಲೈನ್ ಹೋಗಿ ಗಡ್ಡೂರ್ ಬೇಕು ಅನ್ನೋರು ಈ ಲೈನ್ ಅಲ್ಲಿ ಬನ್ನಿ ಅಂದಾಗ ಎಲ್ಲ ಲೈನ್ ಅಲ್ಲಿ ಗಡ್ಡೂರ್ ಅವ್ರು ನಿಂತ್ಕೊಂಡಾಗ 22 ಹಳ್ಳಿಯವರು ಮುದ್ಗಿರಿ ಅವರು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಓ ಅಲ್ಲಿಗೆ ಇವ್ ನಮ್ಗೆ ವಿರುದ್ಧ ಇಲ್ಲಿ ಎಲ್ಲೋ ಒಂದ್ ಕಡೆ ಅಸ್ಪೃಶ್ಯತೆ ಅವ್ರಿಗೆ ಕನ್ಫರ್ಮ್ ಆಗೋಯ್ತು. ಯಾರಿಂದ? ಅಧಿಕಾರಿಗಳು ಮಾಡಿರುವಂತ ನಿರ್ಲಕ್ಷ್ಯದಿಂದ. ಅಲ್ಲ ಖಂಡಿತ ಗ್ರಾಮದಲ್ಲೂ ಇದ್ದಾರೆ, ರೈತರಿದ್ದಾರೆ, ಎಲ್ಲಾ ಊರುಗಳಲ್ಲೂ ಇದ್ದಾರೆ. ಅಲ್ಲ ನಾನು ಇದನ್ನ ಅಟ್ಲೀಸ್ಟ್ ಸೀಕ್ರೆಟ್ ವೋಟಿಂಗ್ ಮಾಡಿಸ್ಬೇಕಾಗಿತ್ತು. ನೋಡಿ ಸಾಹೇಬ್ರೆ, ಅದು ಕೂಡ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿನ ಜನಾಭಿಪ್ರಾಯದ ಮೇರೆಗೆ ಸರ್ಕಾರ ಈ ಪಂಚಾಯತ್ಗಳನ್ನು ತೀರ್ಮಾನ ಮಾಡಿ ಕಟ್ಟಡವನ್ನು ಕಟ್ಟುವಂತ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಬೇರೆ ಪ್ರೊಸೀಜರ್ ಇದೆ. ನಮ್ಮ ಅಭಿಪ್ರಾಯ ಇಷ್ಟೇ. ಆ ಭಾಗದಲ್ಲಿ ಪಂಚಾಯತ್ 22 ಊರು 23 ಊರುಗಳಲ್ಲಿ ಈಗೇನು ಗೊಂದಲ ಸೃಷ್ಟಿಯಾಗಿದೆ, ಜನರ ಮಧ್ಯೆ ಒಬ್ರಿಗೊಬ್ರು ಏನು ಪ್ರತಿಷ್ಠೆಗಳು ಗುಂಪುಗಳು ಆಗ್ತಾ ಇದಾವೆ, ಈ ವಾತಾವರಣ ಬೆಳೆಯಬಾರದು. ನಾವು ಕೂಡ ಆ ಸಭೆಯಲ್ಲಿ 2 ಸಲ ನಾನು ಆ ಸಭೆಯಲ್ಲಿ ಮಾತಾಡಿದ್ದೀನಿ. ಯಾಕಂತ ಹೇಳಿದ್ರೆ ಮೂಲತಃ ಸಮಸ್ಯೆ ಏನು, ಸಮಸ್ಯೆಗೆ ಪರಿಹಾರ ಯಾಕೆ ಕಂಡುಕೋಬಾರ್ದು, ಆ ಸಮಸ್ಯೆ ಈ ರೀತಿ ಇತ್ತಾರ್ಥ ಆದ್ರೆ ಪರವಾಗಿರ್ಲಿಲ್ಲ ಅಂತ ಹೇಳಿದ್ದೀನಿ. ನಾವೇನದು ಇಷ್ಟೇ, ಟೋಟಲ್ ಆಗಿ ಅಲ್ಲಿ ಪಂಚಾಯತಿಯಲ್ಲಿ ಸಮನ್ವಯವಾಗಿ ಏನು ಜನರ ಮಧ್ಯೆ ಯಾರಿಗೂ ಅಭಿಪ್ರಾಯಗಳನ್ನು ಬಿಡದಿರ, ಅವ್ರು ಹೇಳಿದಂತೆ ಎಲ್ಲ ಮಾಡಕ್ ಹೋಗ್ದಿರ, ಸರ್ಕಾರ ಇದರಲ್ಲಿ ಒಂದು ಗಟ್ಟಿಯಾದ ತೀರ್ಮಾನ ತಕೊಂಡು ಎಲ್ರೂ ಕೂಡ ಅಲ್ಲ. ನಾವೇನದಿಷ್ಟೇ ನೋಡಿ, ಮುದಗಿರಿ ಪಂಚಾಯತಿ ನೀವು ಹೇಳಿದಂಗೆ ಅದು ಕಂದಾಯ ವೃತ್ತ ಮತ್ತು 30 ಪಂಚಾಯತಿಗಳ ಹೆಸರಿನಲ್ಲಿ ಅದು ಒಂದು ಹೆಸರಿದೆ. ಈಗ ಯಮನಾಥ ಪಂಚಾಯತಿ ಕನ್ಸರ್ವೇಟಿವ್ ಶಿಫ್ಟ್ ಮಾಡಿದ್ರೆ ಮಾಡಕ್ಕಾಗ್ತದ? ಅದೆಲ್ಲ ಏನೇನು ಕೇಳಿ ಇಲ್ಲಪ್ಪ, ಅದು ಹೆಣ್ಣು ಗಡ್ಡೂರು ಮುದುಗಿರೆ ಗಡ್ಡೂರು ಅಲ್ಲದು, ಅದು ಮೂಲ ದಾಖಲೆಗಳನ್ನು ಪರಿಗಣಿಸಬೇಕು. ನಾವೇನದಿಷ್ಟೇ ಆ ಸಮಸ್ತ ಪಂಚಾಯತಿಯವರೆಲ್ಲ ಕೂಡ ಇದನ್ನು ಅರ್ಥೈಸಿ ಏನು ಮುದುಗಿರಿ ಪಂಚಾಯತಿ ಇದ್ರೆ ಯಾರಿಗಂತ ಏನು ಹೋಗಲ್ಲ, ಯಾರಿಗೇನು ಮೋಸ ಆಗಲ್ಲ, ಯಾರಿಗೇನು ತೊಂದರೆ ಆಗಲ್ಲ, ಏನಾಗಲ್ಲ. ಆ ಊರಲ್ಲೇ ಇರ್ಬೇಕಂತ ಇಲ್ಲ. ಸರ್ಕಾರದಲ್ಲಿ ಬೇಜಾನು ಯಾವುದೋ ಒಂದು ರೀತಿಯಲ್ಲಿ ಜಾಗ, ಒಂದು 1/2 ಎಕರೆ ಜಾಗ ತೆಗೆದು ಆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಒಂದು ವ್ಯವಸ್ಥಿತವಾದಂತ ಜಾಗದಲ್ಲಿ ಏನು ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಳ್ಳಿ, ಯಾರಿಗೂ ಗೊಂದಲ ಆಗೋದು ಬೇಡ. ಇದು ನನ್ನ ಅಭಿಪ್ರಾಯ. ಎಣ್ಣೆಯನ್ನು ತುಪ್ಪ ಮಾಡೋದು ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಅಷ್ಟೇ ಮಾಡ್ಬೇಕಾಗುತ್ತೆ. ಎಣ್ಣೆ ಇದೆ ತುಪ್ಪ ಮಾಡ್ಬೇಕಾಗುತ್ತೆ, ಅವ್ರು ಮಾಡ್ಬೇಕು. ಇದು ನಾನು ಕಡೆ ಕೇಳ್ಕೊಂಡಿದ್ರೆ ಏನಾಗತ್ತೆ. ಆಮೇಲೆ ಅಂದ್ರೆ 2 ಕಡೆ ಒಪ್ಕೊಳ್ಬೇಕು, ಅಧಿಕಾರಿಗಳು ಮತ್ತು ಅಲ್ಲ, ಜನರು ಈ ರೀತಿ ಎಲ್ಲ ಯೋಚನೆ ಮಾಡಬಾರ್ದು. ಒಂದ್ ಸೈಡ್ ಒಬ್ಬರ ಸೈಡ್ ಅವ್ರು ಏನ್ ತೀರ್ಮಾನ ಕೊಡ್ತಾರ ಅದಕ್ಕೆ ಜಿಲ್ಲಾಡಳಿತ ಇದೆ, ನಾವು ಊರ ಹೋಗ್ಬೇಕು. ಸಂದರ್ಭವಾದ ಸಂಸ್ಥೆಗಳು ನಾವು ಲಾಯರ್ ಬೇಕು ಒಂದೊಂದ್ ಕಡೆ ವಾದ ಮಾಡ್ಬೋದು. ಆದ್ರೆ ತೀರ್ಮಾನ ಕೊಡೋದು ಅವ್ರ ಜಡ್ಜ್ಮೆಂಟ್ ನಾವು ಒಪ್ಕೊಳ್ಬೇಕು. ಇಲ್ಲ ಮಾಮೂಲಿ ಅಪೀಲ್ ಅನ್ನೋದು ಇರ್ತದೆ, ಒಪ್ಕೊಳ್ಳೋದು ಅವರ ನಮ್ಮ ವಾದ ಹೋಗ್ಬೇಕು ಅನ್ನೋದು ಯಾರೇ ಅವರವರ ಇದು ತಪ್ಪಿದ್ರೆ ನಾವು ಏನಾದ್ರೆ ಪ್ರಶ್ನೆ ಮಾಡ್ಬೋದು. ನಡೀತಾ ಇದೆಯಲ್ಲ ಹೋರಾಟ ನ್ಯಾಯಯುತವಾಗಿ ಅವರಕ್ಕೂ ನಮ್ಗೆ ಅಡ್ಡೆ ಆಗಿದೆ, ನಮ್ಗೆ ಕೇಳ್ತಾರೆ ನಮ್ಮ ಅಕ್ಕಿ ನಮ್ಮ ಸಿಂಹಾಯಿ ಅಂತ. ಅಲ್ಲ, ನಿಮ್ಮ ಅನುಭವ 30 ವರ್ಷ ಸರ್ವಿಸ್ ಅಲ್ಲಿ ಪಂಚಾಯತ್ ಅಲ್ಲೇ ಇರ್ಬೇಕಾ ಇಲ್ಲಿ ಬರ್ಬೇಕಾಯ್ತಾ ಅಷ್ಟೇ? ಯಾವ ಊರಲ್ಲಿದ್ರೆ ಅವ್ರಿಗೆ ಯಾವ ಜನಸಂಖ್ಯೆ ಅದೇ ಇರೋದು ಹೆಚ್ಚಿಗೆ, ನಾನು ಮುದ್ಗೆ ಇರೋದು ಜನಸಂಖ್ಯೆ. ಹಾಗಾದ್ರೆ ನಿಮ್ಗೆ ಅಲ್ಲಿಗೆ ಬರ್ಬೇಕು ಅನ್ನೋದು ಪಂಚಾಯತ್. ನಾವು ಅಲ್ಲಿ ನೋಡೇ ಇರ್ಬೇಕು. ಅದು ಡಾಕ್ಯುಮೆಂಟ್ ಪ್ರಕಾರ ಮುಗಿರಿಯಲ್ಲಿ ಕಟೂರು ನಂಗೇಲಿ ಇತ್ತು, ಮಂಡಲ ಪಂಚಾಯತ್ ಇದ್ದಾಗ. ಅದು ಗ್ರಾಮ ಪಂಚಾಯತ್ ಆಕ್ಟ್ ಬಂದಾಗ ಹುಡುಗಿಯಲ್ಲಿ ಜನಸಂಖ್ಯೆ ಜಾಸ್ತಿ ಇತ್ತು. ಹೊಸ ಜನಗಣತಿ ಆಗಕ್ಕೆ ಏನಾಗುತ್ತೆ ಅದು ಗೊತ್ತಿಲ್ಲ. ಇವೆಲ್ಲ ನೋಡ್ಕೊಂಡು ಸರ್ಕಾರ ಮುಂದಿನ ಇದು ಮಾಡ್ಕೊಂಡು ಮಾಡ್ಬೇಕಾದ್ರೆ ಅವ್ರ ಬೇರೆ ಸಮಸ್ಯೆ ಇಲ್ಲ. ಸರ್, ಇಲ್ಲಿ ಒಂದು ವಿಷಯ ಏನಾಗುತ್ತೆ ಅಂತಂದ್ರೆ 1993ರಲ್ಲಿ ಇದು ಅನುಮೋದನೆ ಆದಾಗ ಭಾರತ ಸರ್ಕಾರ ಕೂಡ ಕಾಂಗ್ರೆಸ್ ಪಕ್ಷ ಆಗಿತ್ತು, ನಮ್ಮ ಕರ್ನಾಟಕ ಕೂಡ ಕಾಂಗ್ರೆಸ್ ಪಕ್ಷನೇ ಇತ್ತು.
ಅವರ ಒಂದು ಟೈಮಲ್ಲಿ ಪಂಚಾಯತ್ ರಾಜ್ ಅನೌನ್ಸ್ಮೆಂಟ್ ಆದಾಗ ಮುದ್ಗೇರಿ ಗ್ರಾಮದಲ್ಲಿ ಆಗಿರ್ಬೇಕಾದ್ರೆ ಆವತ್ತಿಂದ ಕೂಡ ಇವತ್ತವರೆಗೂ ಪ್ರತಿಭಟನೆಗಳನ್ನ ಒಂದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಇವತ್ತು 2025 ಕೂಡ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷನೇ ಆಗಿದೆ, ಕಾಂಗ್ರೆಸ್ನವ್ರದ್ದು ಪಕ್ಷ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ನಾವು ದಲಿತರ ಪರ ಅಂತೇಳಿ ಅವ್ರು ಎಷ್ಟೇ ಬಾಯ್ ಪಡ್ಕೊಂಡ್ರು ಸಹ ಈ ಒಂದು ವಿಷಯದಲ್ಲಿ ನಮ್ಗೆ ತುಂಬಾ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷ ದಲಿತರ ಪರವಾಗಿ ಇದಾರ ಇಲ್ವಾ ಅಂತ. ಈಗ ಮುದ್ಗೇರಿ ಪಂಚಾಯತಿಯಲ್ಲಿ ಸುಮಾರು ಹಳ್ಳಿಗಳಿದೆ. ನಮ್ಮ ಮುಳಬಾಗ್ ತಾಲೂಕಲ್ಲಿ ಎಲ್ಲಾ ಪಂಚಾಯತಿಗಳನ್ನ ಕಂಪೇರ್ ಮಾಡಿದ್ರೆ 2ನೇ ಪಂಚಾಯತಿ ನಮ್ಮ ಮುದ್ಗೇರಿ ಪಂಚಾಯತಿ ಅತಿ ದೊಡ್ಡ ಪಂಚಾಯತಿ. ಈ ಪಂಚಾಯತಿಯಲ್ಲಿ ಎಲ್ಲ ಸಮುದಾಯದವರು ಸುಮಾರು ಹಳ್ಳಿಗಳಲ್ಲಿ ಇರೋದ್ರಿಂದ ಯಾವುದೇ ಸಮುದಾಯದ ಯಾವುದೇ ಹಳ್ಳಿಗಳ ವಿರೋಧ ನಾವಂತೂ ಅಲ್ಲವೇ ಅಲ್ಲ. ನಮಗೆ ಎಲ್ಲರೂ ಈಕ್ವಲ್. ಆದ್ರೆ ಸರ್ಕಾರದ ಆದೇಶ, ಸರ್ಕಾರದ ನಿಯಮಗಳಂತೆ ಒಂದು ಲೀಗಲ್ ಆಗಿ ಡಾಕ್ಯುಮೆಂಟ್ ಮುದ್ಗೇರಿ ಅವ್ರ ಹತ್ರ ಇರೋದ್ರಿಂದ ನಾವು ಅವ್ರ ಪರ ನಾವು ನಿಂತಿದೀವಿ ಅಷ್ಟೇ. ನಾಳೆ ದಿನ ಈಗ ನಾವು ದಲಿತರ ಪರ ನಿಂತಿದೀವಿ ಅಲ್ಲ, ನ್ಯಾಯಯುತವಾದಂತ ಡಾಕ್ಯುಮೆಂಟ್ ಪರ ನಿಂತಿದೀವಿ. ನಾಳೆ ದಿನ ಇದೇ ದಲಿತರು ಬೇರೆಯವ್ರ ಮೇಲೆ ಅನ್ಯಾಯಕ್ಕೆ ಹೋದ್ರು ಅಂತಂದ್ರೆ ನಾವು ದಲಿತರ ವಿರೋಧವಾಗಿ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ. ಯಾರ ಪರ ನ್ಯಾಯಯುತವಾಗಿ ಡಾಕ್ಯುಮೆಂಟ್ ಇದೆ ಅವ್ರ ಪರ ನಾವು ನ್ಯಾಯಯುತವಾಗಿ ನಾವು ಮಾಡ್ತೀವಿ. ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ದಲಿತರನ್ನ ತಹಸೀಲ್ದಾರ್ ಕಚೇರಿ ಹತ್ರ ಹೆಣ್ಮಕ್ಳನ್ನ ಗಂಡಸರ್ನ ಎಲ್ಲರೂ 12 ದಿನಕ್ಕೆ ಕಾಲಿಡುವಂತ ಪರಿಸ್ಥಿತಿಯಲ್ಲಿ ತಗೊಂಡು ಇರೋದು ಇದು ದುರ್ದೈವ ಅಂತ ನಾನು ಹೇಳ್ತೇನೆ. ಯಾಕೆಂತಂದ್ರೆ ಇವತ್ತು ದಲಿತರ ಮನೋಭಾವ ಏನಾಗುತ್ತೆ, ದಲಿತರ ಆಲೋಚನೆ ಎಲ್ಲರಿಗೂ ಮುಟ್ಟುತ್ತೆ. ಇದ್ರಲ್ಲೂ ಒಂದಷ್ಟು ಜನ ದಲಿತರು ಈಗಾಗ್ಲೇ ಏನ್ ಮಾಡ್ತಿದ್ರೆ, ಈಗಾಗ್ಲೇ ಇವರಿಗೆ ಒಂದು ಕುಮ್ಮತ್ ಕೊಡುವಂತದ್ದು, ನಾವು ತಾಲೂಕಲ್ಲಿ ಉಗ್ರ ಸ್ವರೂಪ ನಾವು ಪಡಿತೀವಿ, ಇದನ್ನೆಲ್ಲ ಹೇಳುವವರೆಗೂ ಈ ಕಾಂಗ್ರೆಸ್ ಸರ್ಕಾರ ಆಗ್ಬಿಡ್ಬೇಕು. ದಲಿತರ ಪರ ಅಂತ ಹೇಳ್ತೀರಾ, ಈಗಾಗ್ಲೇ ಅದ್ರ ಪಂಚಾಯತಿನ ಅಲ್ಲೇ ಮಾಡಿ ಅಂತ ಹೇಳಿ ಒಂದು ಆದೇಶ ಮಾಡಿದ್ರೆ ಮುಗೀತು. ಯಾವ ಪಕ್ಷವನ್ನು ಮಾಡೋದಿಲ್ಲ. ಅಲ್ಲ, ಬಿಜೆಪಿ ಬಗ್ಗೆ ಮಾಡೋದಿಲ್ಲ ಅಲ್ಲೇನಾ? ನಮಗೆ ಎಕ್ಸಾಂಪಲ್ ಈಗ ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ನಡೀತಾ ಇದೆ. ನಾವು ಎಕ್ಸಾಂಪಲ್ ವಿತ್ ಉದಾಹರಣೆ ಸಾಕ್ಷಿ ಸಮೇತ ನಾನು ಹೇಳ್ತಾ ಇದ್ದೀನಿ. ಬಿಜೆಪಿ ಪಕ್ಷ ಇದ್ದಾಗ, ಅಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಇಂಥದ್ದು ಯಾವ್ದು ನಡೆದಿಲ್ವಲ್ಲ ಎಕ್ಸಾಂಪಲ್ ಕೊಡೋದಕ್ಕೆ. ಬಿಜೆಪಿ ಸರ್ಕಾರ ಅವತ್ತು ಯಾರು ನಾಗೇಶ್ವರ ಹತ್ರ ಕೇಳಿಲ್ವಲ್ಲ, ನಾಗೇಶ್ವರ ಯಾರು ಪ್ರತಿಭಟನೆ ಮಾಡಿಲ್ವಲ್ಲ. ಅಲ್ಲಪ್ಪ ಜೀಣ, ಎಚ್ ನಾಗೇಶ್ ಅವರು ಎಚ್ ನಾಗೇಶ್ ಅವರು ಬಿಜೆಪಿ ಗೊತ್ತಾಗಿದೆ ಸ್ವಲ್ಪ ಏನು ಆಗಿದೆ ಅಂತ. ಒಂದು ಪಕ್ಷ, ವ್ಯಕ್ತಿ, ಒಬ್ಬ ರಾಜಕೀಯ ಇದು ಎರಡು ಇಲ್ಲಪ್ಪ ಜೀಣ, ಇಲ್ಲ ಎಚ್ ನಾಗೇಶ್ವರ್ ನೀವು ಹೇಳಿದ್ರಲ್ಲ ಬಿಜೆಪಿ ಅವರು ಇದ್ರು, ಅವ್ರು ಯಾಕೆ ಮಾಡಿಲ್ಲ? ಎಚ್ ನಾಗೇಶ್ವರ್ ಬಿಜೆಪಿ ಅಲ್ಲಿ ಇದ್ದಾಗ ಯಾರು ಹೋಗಿ ಅವ್ರ ರಿಕ್ವೆಸ್ಟ್ ಮಾಡಿಲ್ಲ. ನಮ್ಮ ಪಂಚಾಯತಿ ಮುಗಿರಿ ತರಿಸಿ ಅಲ್ಲಿ ಯಾರು ರಿಕ್ವೆಸ್ಟ್ ಮಾಡಿಲ್ಲ, ಯಾರು ಪ್ರತಿಭಟನೆ ಮಾಡಿಲ್ಲ. ಇವತ್ತು ಅದೇ ಎಚ್ ನಾಗೇಶ್ವರ್ ಈಗ ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಇವತ್ತು ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರನೇ. ಖಂಡಿತವಾಗ್ಲು ದಲಿತರಲ್ಲಿ ಪ್ರತಿಭಟನೆ ಮಾಡ್ತಿರೋದು ಕೂಡ ಸರ್ಕಾರ, ಅವ್ರ ಅಪ್ಪನಂತೆ ಸರ್ಕಾರ. ಯಾರು ಹೇಳ್ತವ್ರೆ? ನಾನಲ್ಲಿ ಹೇಳ್ತಿರೋದು ನಮ್ಮ ದಲಿತರೇ ಹೇಳ್ತಿದ್ದಾರೆ ಅವ್ರ ಅಪ್ಪನಂತೆ ಸರ್ಕಾರ. 12 ದಿನ ಪ್ರತಿಭಟನೆ. ಹೌದಣ್ಣ, ಯಾವ ಸರ್ಕಾರ ಅನ್ಯಾಯ ಆದಾಗ ಇಲ್ಲ, ಜನರಿಗೆ ಅನ್ಯಾಯ ಆದಾಗ ಯಾವ ಸರ್ಕಾರ ಇದ್ರು ಆ ಸರ್ಕಾರ ವಿರುದ್ಧವಾಗಿ ಧ್ವನಿ ಎತ್ತೋದು, ಅದ್ರಲ್ಲಿ ಹೆಣ್ಣು ಮತ್ತೇನಿಲ್ಲ. ಅದು ಯಾವುದೇ ಪಕ್ಷ ಆಗಿರ್ಬೋದು. ಪಂಚಾಯತಿ ಎಲ್ಲೇ ಕಟ್ಟಿದ್ರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ರೆ ಎಲ್ರಿಗೂ ಅನುಕೂಲನೇ. ಅದನ್ನು ಬಿಟ್ಟುಬಿಟ್ಟು ಪುರುಷ ಪೀಡಿತರಾಗಿ ಆ ಭಾಗದಲ್ಲಿ ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಚೋದಿಸಿ ಅವ್ರನ್ನ ದಲಿತರ ಮೇಲೆ ಮತ್ತು ಸವರ್ಣರ ಮೇಲೆ ಮತ್ತು ಇನ್ನ ಬಲಾಢ್ಯರ ಮೇಲೆ ಇವರು ಗುಂಪುಗಳಾಗಿ ಹಿಂಗಿಡಿಸಿ ಇಡೀ ಸಮಾಜ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ. ಸರ್ಕಾರಗಳು ಆಡಳಿತ ಕೂಡಲೇ ಆ ಕೆಲಸ ಮಾಡಿ ಸಮಸ್ಯೆ ಖಂಡಿತವಾಗ್ಲೂ ನಾನು ಮುದ್ಗೇರಿ ಪಂಚಾಯತಿ ಎಲ್ಲ ಹಳ್ಳಿಯ ಗ್ರಾಮಸ್ಥರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಕೇಳ್ಕೊಳ್ತೇನೆ.
ಈಗ ಮುದಿಗಿರಿ ಗ್ರಾಮದವರು ಕೇಳ್ತಿರೋದು ಆದೇಶದಂತೆ ನ್ಯಾಯಯುತವಾದಂತ ಒಂದು ಪಂಚಾಯತಿನ ಪರ್ಮನೆಂಟ್ ಕೇಳ್ತಿಲ್ಲ ಅವರು. ಒಂದು ಅಟ್ಲೀಸ್ಟ್ ನಾವು ಪ್ರತಿಭಟನೆ ಮಾಡ್ತಿರೋದಕ್ಕೆ, ನಾವು ಕೇಳ್ತಿರೋದಕ್ಕೆ ಅಟ್ಲೀಸ್ಟ್ ಒಂದು 2 ದಿನಕ್ಕಾದ್ರೂ ನಮ್ಮೂರಲ್ಲಿ ಪಂಚಾಯತಿ ಮಾಡಿ, ಮತ್ತೆ ಮಧ್ಯಭಾಗದಲ್ಲಿ ಗಡ್ಡೂರು ಮುದಿಗಿರಿ ಪಂಚಾಯತಿ ಮಧ್ಯಭಾಗದಲ್ಲಿ, ಊರು ಮಧ್ಯಭಾಗದಲ್ಲಿ ಪಂಚಾಯತಿ ಆದ್ಮೇಲೆ ಮತ್ತೆ ಅಲ್ಲಿ ಶಿಫ್ಟ್ ಮಾಡೋಣ, ನಮ್ದೇನ್ ಅಭ್ಯಂತರ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ದಯವಿಟ್ಟು ಆ ಪಂಚಾಯತಿಗೆ ಸಂಬಂಧಪಟ್ಟಂತಹ ಅಧ್ಯಕ್ಷ ಆಗಿರ್ಬೋದು, ಮತ್ತೆ ಅಲ್ಲಿನ ಮೆಂಬರ್ಸ್ ಆಗಿರ್ಬೋದು, ಅಲ್ಲಿನ ಗ್ರಾಮಸ್ಥರು ಇದನ್ನ ನೀವು ಸಹಕಾರ ಕೊಟ್ರೆ ನಾವೆಲ್ಲರೂ ಸಹ ನಾವು ಖುಷಿಯಾಗಿ ಈ ಪ್ರತಿಭಟನೆನ, ಅವರು ದಲಿತರು ಕೂಡ ಈ ಪ್ರತಿಭಟನೆ ಬಿಟ್ಟು ನಾವೆಲ್ಲ ಸಂತೋಷವಾಗಿರ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಕೈ ಮುಗಿದು ನಾನು ಕೇಳ್ಕೊಡ್ತೀನಿ ವಿಷ್ಣು ಪಂಚಾಯತಿ ಗ್ರಾಮಸ್ಥರನ್ನ.